ಬಂಟ್ವಾಳದಲ್ಲಿ ಹಗಲೇ ಯುವತಿಯ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಮ್ಮೆ ರಾಜ್ಯದಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಅನ್ನಲಿಕ್ಕೆ ಈ ಒಂದು ಪ್ರಕರಣ ಪ್ರತ್ಯಕ್ಷ ಸಾಕ್ಷಿ. ಕೊಲೆ ಹಂತಕ ಚೇತನ್ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಅನ್ನುವಂತಹ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ದೂರದ ಸಂಬಂಧಿ ಚೇತನ್ ತನ್ನ ಸಂಬಂಧಿಯನ್ನೇ ಕೊಲೆ ಮಾಡಿರುವಂತಹ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂಥ ಘಟನೆ. ಹಂತಕ ಚೇತನ್ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ನೋಡಿ, ಆತ ಕೊಚ್ಚಿ ಎಸ್ಕೇಪ್ ಆಗ್ತಾ ಇರುವಂಥದ್ದು. ಬಂಟ್ವಾಳದಲ್ಲಿ ನಡೆದಿರುವಂತಹ ಯುವತಿಯ ಒಂದು ಭೀಕರ ಹತ್ಯೆ. ನಿಜಕ್ಕೂ ಯಾವ ಸಮಾಜದಲ್ಲಿ ನಾವಿದ್ದೀವಿ ಅಂತ ಪದೇ ಇಂಥ ಘಟನೆಗಳು ನಡೆದಾಗ ಅನಿಸ್ತಾ ಇರ್ತದೆ. ಪೊಲೀಸ್ನವರು ಇವ್ರ ಬಗ್ಗೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತೆಗೆದುಕೊಳ್ಳಲ್ಲ. ಈಗ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸರ್ಕಾರಕ್ಕೆ ಒಂದಿಷ್ಟು ಹಿಡಿಶಾಪ ಹಾಕ್ತಾ ಇದ್ದಾರೆ. ಇಂಥವ್ರನ್ನೆಲ್ಲ ಎನ್ಕೌಂಟ್ರ್ ಮಾಡಿ ಬಿಸಾಕಬೇಕು ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದರೆ ಒಂದು ಮಾದರಿ ಆಗಬೇಕು ಅಂತ ಶಿಕ್ಷೆ ಕೊಟ್ಟರೆ ಮಾತ್ರ ಇಂಥ ಕ್ರೈಮ್ ರೇಟ್ಗಳು ಕಡಿಮೆ ಆಗ್ತವೆ ಅಂತ. ನೋಡಿ, ಆತನು ಕೂಡ ವಿಷ ಕುಡಿದ್ಬಿಟ್ಟಿದ್ದ. ಲವ್ ಫೇಲ್ಯೂರ್ ಅಂತೆ. ಲವ್ ಮಾಡಿದವರು ಈ ರೀತಿಯಾದಂಥ ರಕ್ತಪಾತವನ್ನು ಹರಿಸ್ತಾರಾ? ನೋಡಿ, ಈ ಥರ ಎಲ್ಲ ಭೀಕರವಾದಂತಹ ಕೊಲೆಯನ್ನು ಮಾಡ್ತಾರೆ ಅಂದಾಗ ಅವ್ರು ಯಾವುದೋ ಒಂದು ವ್ಯಸನಕ್ಕೆ ಅಲ್ಲಿ ಒಳಗಾಗಿರ್ತಾರೆ, ಡ್ರಗ್ಸ್ ಅಡಿಕ್ಟ್ ಆಗಿರ್ತಾರೆ. ನೋಡಿ, ಆ ದೃಶ್ಯ ನೋಡೋಕ್ಕೆ ಆಗಲ್ಲ ಎಂಥವ್ರಿಗಾದರೂ ಕೂಡ. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಸಾವನ್ನಪ್ಪಿದಂತಹ ಲಾವಣ್ಯ ಎಂಬ ಬದುಕಿ ಬಾಳ್ಬೇಕಾದಂಥ ಯುವತಿ. ಕುಟುಂಬಸ್ಥರು ಪಾಪ ಅದೆಷ್ಟು ಕಣ್ಣೀರು ಹಾಕಿದಾರೋ ಏನೋ ಗೊತ್ತಿಲ್ಲ. ಮತ್ತು ಆತ ಬೇರೆಯವನೇನಲ್ಲ, ಹೊರಗಡೆಯವನೇನಲ್ಲ, ಗೊತ್ತಿರೋವನೇ, ಸಂಬಂಧಿನೇ ಆತ ಚೇತನ್. ಈಗ ಕೊಲೆ ಮಾಡಿದಾನಲ್ಲ ಚೇತನ್, ಆ ಯುವತಿಗೆ ಗೊತ್ತಿರುವಂಥವನೇ. ಈಗ ಪೊಲೀಸ್ನವರು ಆತನನ್ನು ವಶಪಡಿಸ್ಕೊಂಡಿದ್ದಾರೆ. ಏನು ಎತ್ತ ಅನ್ನೋಂಥದ್ದು ಪೊಲೀಸ್ ತನಿಖೆಯಿಂದ ಮುಂದೆ ಗೊತ್ತಾಗ್ತಾ ಹೋಗ್ತದೆ. ಜೊತೆಗೆ ಮಂಗಳೂರಿನ ಪಚ್ಚನಾಡಿಯಲ್ಲಿ ಆರೋಪಿ ಚೇತನ್ ಬಂಧನ ಆಗಿದೆ. ಬಂಧನಕ್ಕಿಂತ ಮುಂಚೆ ಆತ ಕೂಡ ವಿಷ ಕುಡಿದು ಏನು ಸಾಯಬೇಕಂತ ಆತನು ಡಿಸೈಡ್ ಮಾಡಿದ್ನೋ ಏನೋ ಗೊತ್ತಾಗ್ತಾ ಇಲ್ಲ. ನೋಡಿ, ಪರಿಚಯದಿಂದ ಸ್ನೇಹದಿಂದ ಪ್ರೀತಿಯಿಂದ ಪ್ರೇಮಾಂಕುರವಾಗಿ ಕೊನೆಗೆ ಎಲ್ಲ ಒಂದು ಕಡೆ ಲವ್ ಫೇಲ್ಯೂರ್ ಆಗ್ತಾ ಹೋಗ್ತದೆ. ಲವ್ ಫೇಲ್ಯೂರ್ ಆದಾಗ ಫೈನಲಿ ಈ ರೀತಿಯಾದಂತಹ ಪರಿಸ್ಥಿತಿ ಹೆಣ್ಮಕ್ಳು ಅನುಭವಿಸ್ತಾ ಇದ್ದಾರೆ. ಕೆಲವರು ಫ್ರಿಡ್ಜಲ್ಲಿ ತುಂಬ್ತಾರೆ, ಇನ್ನು ಕೆಲವರು ಸೂಟ್ ಕೇಸಲ್ಲಿ ತುಂಬ್ತಾರೆ, ಇನ್ನು ಕೆಲವರು ಬೇರೆ ಕಸರತ್ತುಗಳನ್ನು ಮಾಡ್ತಾರೆ ಈ ಕೇಸನ್ನು ಮುಚ್ಚಿ ಹಾಕಬೇಕು ಅಂತ. ಈತ ಬಂಟ್ವಾಳದಲ್ಲಿ ಬಸ್ ಸ್ಟ್ಯಾಂಡಲ್ಲೇ ಕೊಲೆ ಮಾಡಿಬಿಟ್ಟು ಹೆಂಗೆ ಎಸ್ಕೇಪ್ ಆಗ್ತಾ ಇದ್ದಾನೆ ನೋಡಿ. ಆತಂದು ಪ್ರೀತಿ ಅಂತೂ ಅಲ್ವೇ ಅಲ್ಲ. ಇದು ಪ್ರೀತಿಯಾಗಿದ್ದರೆ ಈ ಥರ ಭೀಕರವಾಗಿ ಆ ಚೇತನ್ ಅನ್ನುವಂತಹ ಆ ಭಗ್ನ ಪ್ರೇಮಿಗೂ ಕಟುಕನಿಗೂ ಏನು ಸಂಬಂಧ? ಏನು ಬೇರೆ ವ್ಯತ್ಯಾಸನೇ ಇಲ್ಲ. ಎಲ್ಲ ಆ ಕಟುಕರಿಗೆ ಏನು ಮನಸ್ಥಿತಿ ಇರುತ್ತೆ ಅದೇ ಮನಸ್ಥಿತಿ ಆತನಿಗೂ ಇದೆ. ಆತ ನಿಜವಾಗ್ಲೂ ಕೂಡ ಪ್ರೀತಿ ಮಾಡಿದ್ದೇ ಆಗಿದ್ದರೆ ಆಕೆ ನಿರಾಕರಿಸಿದ ಯಾಕೆ ಅಂತ ಅವನು ಪ್ರಶ್ನೆ ಮಾಡ್ಬೋದಾಗಿತ್ತು. ಅವರ ಮನೆಯವ್ರನ್ನ ಮನವೊಲಿಸ್ಬೋದಾಗಿತ್ತು. ಯಾಕಂದರೆ ಆತ ಸಂಬಂಧಿನೇ ಆಗಿದ್ನಲ್ಲ, ಆತ ಏನು ದೂರದವನಲ್ಲ, ಆಕೆಯ ಸಂಬಂಧಿನೇ. ಅವನಲ್ಲೇನೋ ಒಂದಿಷ್ಟು ಲೋಪದೋಷಗಳಿರ್ತವೆ. ಆತನ ಬಿಹೇವಿಯರ್ ಆಕೆಗೆ ಇಷ್ಟ ಆಗಿರಲ್ಲ, ಹಾಗಾಗಿ ಪ್ರೀತಿ ನಿರಾಕರಿಸಿರ್ಬೋದು. ಅಥವಾ ಮನೆಯವರು ಆ ಪ್ರೀತಿಗೆ ನಿರಾಕರಣೆ ಮಾಡಿರ್ಬೋದು. ಕಾರಣಗಳು ಹಲವಾರು ಇರ್ಬೋದು. ಅದನ್ನು ಏನು ಎತ್ತ ಅಂತ ಕೂಲಂಕುಷವಾಗಿ ಆತ ಸ್ಟಡಿ ಮಾಡ್ಬೋದಾಗಿತ್ತು, ಅದಕ್ಕೆ ಅವಕಾಶ ಇತ್ತು. ಆದರೆ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ ಮನುಷ್ಯನಿಗೆ. ಈ ಕೋಪದ ಕೈಗೆ ಕೊಟ್ಟರೆ ಏನಾಗುತ್ತೆ ಅನ್ನಲಿಕ್ಕೆ ಈ ಒಂದು ದೃಶ್ಯಗಳು ಭಾಳ ಸಾಕ್ಷೀಕರಿಸ್ತಾ ಹೋಗ್ತವೆ. ನಾವು ಮಾಧ್ಯಮದಲ್ಲಿ ಆಗಾಗ ಎಚ್ಚರಿಕೆಯನ್ನು ಕೊಡ್ತಾ ಇರ್ತೀವಿ. ಜನ ಎಚ್ಚರಿಕೆಯಿಂದ ಆ ಟೈಮಲ್ಲಿ ಇರ್ತಾರೆ, ಮತ್ತು ಅದೇ ಒಂದಿಷ್ಟು ಮನಸ್ಥಿತಿಗೆ ಹೋಗ್ತಾರೆ. ಹಾಗಾಗಿ ಓದಬೇಕಾದಂಥ ವಯಸ್ಸಲ್ಲಿ ಮಕ್ಕಳು ಓದಬೇಕಾಗ್ತದೆ, ಪ್ರೀತಿ ಪ್ರೇಮ ಮಾಡಬೇಕಾದಂಥ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಮಾಡಬೇಕಾಗ್ತದೆ. ಜೊತೆಗೆ ಒಂದಿಷ್ಟು ಬೇರೆ ಕಾರಣಗಳಿರ್ತವೆ. ನೋಡಿ, ಇಷ್ಟು ಭೀಕರವಾಗಿ ಕೊಲೆ ಮಾಡ್ತಾನೆ ಒಬ್ಬ ಯುವಕ. ಆತ ಯಾವುದೋ ಒಂದು ವ್ಯಸನಕ್ಕೆ ಒಳಗಾಗಿರ್ಬೋದು, ಅಥವಾ ಇನ್ಯಾರೋ ಪ್ರಚೋದನೆಯನ್ನು ಮಾಡಿರ್ಬೋದು ಆತನಿಗೆ. ಡ್ರಗ್ಸು ಯಾವುದಾದ್ರೂ ಒಂದು ಮಾದಕ ವ್ಯಸನಕ್ಕೆ ಒಳಗಾಗಿದ್ರೇ ಈ ಥರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಕೂಡ ಹಗಲೇ ಅಷ್ಟು ಜನ ನೋಡ್ತಾರೆ ಅನ್ನುವಂಥ ಭಯ ಇಲ್ಲ. ನಾಳೆ ದಿವಸ ನಾನು ಜೈಲಿಗೆ ಹೋಗಬೇಕು ಅನ್ನುವಂತಹ ಪರಿಜ್ಞಾನವೂ ಆತನಿಗಿಲ್ಲ.
ಹೆಂಗೆ ಕೊಚ್ಚಿ ಎಸ್ಕೇಪ್ ಆಗ್ತಾ ಇದ್ದಾನೆ ಅನ್ನೋಂಥದ್ದು ಎಂಥವ್ರಿಗಾದರೂ ಕೂಡ ಬೆಚ್ಚಿ ಬೀಳಬೇಕು. ಒಬ್ಬೊಬ್ಬರೇ ಓಡಾಡಲಿಕ್ಕೂ ಕೂಡ ಭಯ ಪಡಬೇಕು. ಅಷ್ಟರ ಮಟ್ಟಿಗೆ ಆ ಒಂದು ದೃಶ್ಯಗಳು ಸಾಕ್ಷೀಕರಿಸ್ತಾ ಇದ್ದಾವೆ. ನೋಡಿ, ಆ BNS ಸೆಕ್ಷನ್ 78, 103, 106 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಪೊಲೀಸ್ನವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನೇನು ಮಾತಾಡಿದ್ದಾರೆ ನೋಡ್ಕೊಂಬರೋಣ. ಅಲ್ಲಿ ಬಂಟ್ವಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಮರ್ಡರ್ ಆಗಿದೆ. ಅದರಲ್ಲಿ ಲಾವಣ್ಯ ಎಂದು ಒಂದು 21 ವರ್ಷದ ಹುಡುಗಿಯನ್ನು ಯಾರೋ ಒಬ್ಬ ವ್ಯಕ್ತಿ ಮರ್ಡರ್ ಮಾಡಿದ್ದಾನೆ ಎಂದು ಒಂದು ದೂರು ಬಂದಿದೆ. ಅದರ ನಿಟ್ಟಿನಲ್ಲಿ ಬಂಟ್ವಾಲ್ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 95/26 ಅಂಡರ್ ಸೆಕ್ಷನ್ 78, 126 ಮತ್ತು 103 BNS ಪ್ರಕಾರ ಕೇಸ್ ದಾಖಲು ಮಾಡಿ ಕೊಲ್ಲಲಾಗಿದೆ. ಅದು ಎನ್ಕ್ವೈರಿ ಸಂದರ್ಭದಲ್ಲಿ ಅವಳನ್ನು ಮರ್ಡರ್ ಮಾಡಿರೋದು ಅವಳ ದೂರದ ರಿಲೇಟಿವ್ ಆಗಿದ್ದ ಚೇತನಂದ ಒಬ್ಬನು ಆ ಹುಡುಗಿಯನ್ನು ಏಕಪಕ್ಷವಾಗಿ ಲವ್ ಮಾಡ್ತಾ ಇದ್ದ. ಅವನೇ ಮರ್ಡರ್ ಮಾಡಿದ್ದಾನೆ, ತಲ್ವಾರನ್ನು ತಗೊಂಡು ಬಂದು ಎಂದು ಗೊತ್ತಾಗಿದೆ. ತದನಂತರ ಆರೋಪಿ ಪತ್ತೆ ಹಚ್ಚಲಿಕ್ಕೆ ವಿಶೇಷ ತಂಡಗಳನ್ನು ನೇಮಿಸಲಾಗಿದೆ. ಇವತ್ತಿನ ಬೆಳಗ್ಗೆ ಆರೋಪಿಯನ್ನು ಮ್ಯಾಂಗ್ಳೂರ್ನಲ್ಲಿ ಅವನನ್ನು ಸೆಕ್ಯೂರ್ ಮಾಡಿಕೊಳ್ಳಲಾಗಿದೆ. ತದನಂತರ ಅವನು ವಿಚಾರಣೆ ಮಾಡುವಾಗ ಅವನು ಇಲಿ ಪಾಶನ ತಗೊಂಡಿದ್ದಾಗ ಹೇಳಿರ್ತಾನೆ. ಈ ನಿಟ್ಟಿನಲ್ಲಿ ಅವನನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ಅಡ್ಮಿಟ್ ಮಾಡಲಾಗಿದೆ. ನಂತರ ಅವನನ್ನು ಅರೆಸ್ಟ್ ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ಈಗ ಲೀಗಲ್ ಮುಂದೆ ಕಾನೂನು ಕ್ರಮ ತಗೊಳ್ಳಲಾಗುವುದು. ಅಲ್ಲಿ ಬಂಟ್ವಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಮರ್ಡರ್ ಆಗಿದೆ. ಅದರಲ್ಲಿ ಲಾವಣ್ಯ ಎಂದು ಒಂದು 21 ವರ್ಷದ ಹುಡುಗಿಯನ್ನು ಯಾರೋ ಒಬ್ಬ ವ್ಯಕ್ತಿ ಮರ್ಡರ್ ಮಾಡಿದ್ದಾನೆ ಎಂದು ಒಂದು ದೂರು ಬಂದಿದೆ. ಅದರ ನಿಟ್ಟಿನಲ್ಲಿ ಬಂಟ್ವಾಲ್ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 95/26 ಅಂಡರ್ ಸೆಕ್ಷನ್ 78, 126 ಮತ್ತು 103 BNS ಪ್ರಕಾರ ಕೇಸ್ ದಾಖಲು ಮಾಡಿ ಕೊಲ್ಲಲಾಗಿದೆ. ಅದು ಎನ್ಕ್ವೈರಿ ಸಂದರ್ಭದಲ್ಲಿ ಅವಳನ್ನು ಮರ್ಡರ್ ಮಾಡಿರೋದು ಅವಳ ದೂರದ ರಿಲೇಟಿವ್ ಆಗಿದ್ದ ಚೇತನಂದ ಒಬ್ಬನು ಆ ಹುಡುಗಿಯನ್ನು ಏಕಪಕ್ಷವಾಗಿ ಲವ್ ಮಾಡ್ತಾ ಇದ್ದ. ಅವನೇ ಮರ್ಡರ್ ಮಾಡಿದ್ದಾನೆ, ತಲ್ವಾರನ್ನು ತಗೊಂಡು ಬಂದು ಎಂದು ಗೊತ್ತಾಗಿದೆ. ತದನಂತರ ಆರೋಪಿ ಪತ್ತೆ ಹಚ್ಚಲಿಕ್ಕೆ ವಿಶೇಷ ತಂಡಗಳನ್ನು ನೇಮಿಸಲಾಗಿದೆ.